ಸ್ಕಿನ್ ಗ್ಲೋಗೋಸ್ಕರ ನೀವೇನಾದ್ರು ಪಾರ್ಲರಿಗೆ ಹೋಗ್ತಾ ಇದ್ದೀರಾ? ಯಾಕೆ ಪಾರ್ಲರಿಗೆ ಹೋಗಿ ಸುಮ್ನೆ ದುಡ್ಡು ವೇಸ್ಟ್ ಮಾಡ್ತಿದ್ದೀರಾ? ವೇಟ್ 1 ಸೆಕೆಂಡ್. ಇಲ್ಲಿ ನೋಡ್ಕೊಳ್ಳಿ. ಕಂಪ್ಲೀಟ್ ಆಗಿ ನೀವು ಇದಿಷ್ಟನ್ನ ಈ ತರ ಮಾಡ್ಕೊಂಡು ನೋಡ್ಕೊಂಡ್ರೆ ನಿಮ್ಗೆ ಯಾವ ಪಾರ್ಲರಿಗೆ ಹೋಗೋ ಅವಶ್ಯಕತೆ ಇರಲ್ಲ. ಹಾಗಾದ್ರೆ ಹೇಗೆ ಇದ್ರ ಏನ್ ಈ ಪೌಡರ್ ಮ್ಯಾಜಿಕ್ ಅಂತ ಕೇಳ್ತಾ ಇದ್ದೀರಾ? ಖಂಡಿತ ಇವತ್ತಿನ ಈ ರೆಸಿಪಿಯನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ತೀನಿ. ಇದನ್ನ ನೀವು ಟ್ರೈ ಮಾಡೋದ್ರಿಂದ ನಿಮ್ಗೆ ಪಾರ್ಲರ್ ದುಡ್ಡು ಸೇವ್ ಆಗುತ್ತೆ, ಜೊತೆಗೆ ನಿಮ್ ಸ್ಕಿನ್ ಕೂಡ ಹೆಲ್ದಿ ಆಗಿರುತ್ತೆ, ಸೇಫ್ ಆಗಿರುತ್ತೆ, ಹಾಗೆ ನಿಮ್ ಸ್ಕಿನ್ ಅಲ್ಲಿ ಒಳ್ಳೆ ಒಂದು ಗ್ಲೋನೆಸ್ ಕೂಡ ಕಾಣ್ಬೋದು ಅಂತ ಹೇಳ್ತೀನಿ. ಹಾಗಾದ್ರೆ ಹೇಗ್ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ತೋರಿಸ್ತೀನಿ. ಹಾಯ್ ಎಲ್ರಿಗೂ ನಮಸ್ಕಾರ, ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ದೀಪಾಸ್ ಕನಸು ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ದೀಪ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ನಾನಿಲ್ಲಿ ಎಲ್ಲಾ ಇಂಗ್ರೀಡಿಯೆಂಟ್ಸ್, ತುಂಬಾ ವಿಧಾನದಲ್ಲಿರುವಂತ ಎಲ್ಲಾ ಇಂಗ್ರೀಡಿಯೆಂಟ್ಸ್ ನಮ್ಮ ಮುಖಕ್ಕೆ ಏನ್ ಬೇಕೋ, ನಮ್ಮ ಮುಖದಕ್ಕೆ ಯಾವ್ದು ಸೂಟ್ ಆಗತ್ತೆ, ಇವನ್ ಪಿಂಪಲ್ಸ್ ಇರ್ಲಿ, ಮಾರ್ಕ್ಸ್ ಇರ್ಲಿ, ಇಲ್ಲ ಪಿಗ್ಮೆಂಟೇಶನ್ಸ್ ಇರ್ಲಿ, ಇಲ್ಲ ಸನ್ ಟ್ಯಾನ್ ಆಗಿರ್ಲಿ, ಎಲ್ಲದನ್ನ ಹೋಗ್ಬೇಕು ಅಂತ ಹೇಳಿದ್ರೆ, ನಮ್ಗೆ ಎಲ್ಲದಕ್ಕೂ ಒಂದ್ ಸೊಲ್ಯೂಷನ್ ಬೇಕಂತ ಹೇಳಿದ್ರೆ ಈ ಪೌಡರ್ ಒಂಥರ ಮ್ಯಾಜಿಕ್ ಅಂತ ಹೇಳ್ಬೋದು. ನಿಮ್ ಸ್ಕಿನ್ ಅಲ್ಲಿ ಯಾವುದೇ ಮಾರ್ಕ್ಸ್ ಇಲ್ಲ ಅಂದ್ರೂ ಯೂಸ್ ಮಾಡ್ಬೋದು, ತುಂಬಾ ಕ್ಲಿಯರ್ ಇದೆ, ಸ್ಕಿನ್ ಗ್ಲೋ ಇದೆ ಅಂದ್ರೂ ಯೂಸ್ ಮಾಡ್ಬೋದು, ಎಲ್ಲ ತರದ ಸ್ಕಿನ್ ಅವರು ಕೂಡ ಯೂಸ್ ಮಾಡಬಹುದಾದ ಒಂದು ಮ್ಯಾಜಿಕ್ ಪೌಡರ್ ಫೇಸ್. ಇದೇ ಪೌಡರ್ ಅನ್ನ ಯೂಸ್ ಮಾಡ್ಕೊಂಡು ನಾವು ಸೋಪ್ ಅನ್ನ ಕೂಡ ಮಾಡ್ಬೋದು. ಅಷ್ಟೇ ಅಲ್ಲದೆ ಇದೇ ಪೌಡರ್ ಅನ್ನ ಯೂಸ್ ಮಾಡ್ಕೊಂಡು ನಾವು ಫೇಸ್ ಪ್ಯಾಕ್ ಅನ್ನ ಕೂಡ ಮಾಡ್ಬೋದು. ಇಷ್ಟೆಲ್ಲ ಬೆನಿಫಿಟ್ಸ್ ಇರುವ ಈ ಫೇಸ್ ಪೌಡರ್ ಅನ್ನ ಹೇಗ್ ರೆಡಿ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತೀನಿ. ಬನ್ನಿ ನೋಡ್ಕೊಂಡ್ ಬರೋಣ. ಫಸ್ಟ್ ನನ್ನ ಚಾನಲ್ ಯಾರು ನೋಡ್ತಾ ಇದ್ರೆ ಪ್ಲೀಸ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋ ಇಷ್ಟ ಆಗ್ತಾ ಹೋದ್ರೆ ಒಂದು ಲೈಕ್ ಮಾಡಿ. ಈಗ ಫೇಸ್ ವಾಶ್ ಪೌಡರ್ ಮಾಡ್ಕೊಳಕ್ಕೆ, ಇಲ್ಲ ನಮ್ ಬಾಡಿ ವಾಶ್ ಪೌಡರ್ ಮಾಡ್ಕೊಳಕ್ಕೆ ನಾನು ಇಲ್ಲಿ ಕಡಲೆ ಹಿಟ್ಟು ತಕೊಂಬ ಆಯ್ತಾ. ಸ್ವಲ್ಪ ಕಡಲೆ ಹಿಟ್ಟು ಬೇಕು, ಮೇನ್ ಆಗಿ ಕಡಲೆ ಹಿಟ್ಟು. ಇದಕ್ಕೆ ಇದು ಎಲ್ಲ ಸ್ಕಿನ್ ಅವ್ರಿಗೂ ಕೂಡ ಸೂಟ್ ಆಗತ್ತೆ. ಒಂದ್ 4 ಟೀ ಸ್ಪೂನ್ ಆಗುವಷ್ಟು ನಾನು ಕಡಲೆ ಹಿಟ್ಟನ್ನ ತಗೊಳ್ತೀನಿ. ಓಕೆ, 4 ಟೀ ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟು ತಗೊಂಡೆ. ಕಡಲೆ ಹಿಟ್ಟು ಮುಂಚೆಯಿಂದನೂ ಕೂಡ ನಮ್ಮ ಅಜ್ಜಂದ್ರ ಕಾಲದಿಂದನೂ ಕೂಡ ಇದನ್ನ ಯೂಸ್ ಮಾಡ್ತಾ ಇದ್ರು ಅಲ್ವಾ. ಕಡಲೆ ಹಿಟ್ಟು ತುಂಬಾ ಚೆನ್ನಾಗಿ, ಕಡಲೆ ಹಿಟ್ಟು ನಮ್ ಸ್ಕಿನ್ನಿಗೆ ಗ್ಲೋ ಕೊಡೋದಕ್ಕೆ ಮತ್ತೆ ಡರ್ಟ್ ಎಲ್ಲ ರಿಮೂವ್ ಮಾಡೋದಕ್ಕೆ ತುಂಬಾನೇ ಹೆಲ್ಪ್ ಆಗತ್ತೆ. ಹಾಗೆ ನಾನಿಲ್ಲಿ ಹೆಸರು ಹಿಟ್ಟು ಕೂಡ ತಗೊಂಡಿದ್ದೀನಿ. ಹೆಸರು ಹಿಟ್ಟನ್ನ ಒಂದು 2 ಚಮಚದಷ್ಟು ನೀವು ಹೆಸರು ಕಾಳು, ಈ ಗ್ರೀನ್ ಹೆಸರು ಬರುತ್ತಲ್ವಾ, ಅದ್ರದ್ದು 2 ಚಮಚ ತಗೊಳ್ಳಿ. ಅದಾದ್ಮೇಲೆ ನಾನಿಲ್ಲಿ ಮಸೂರ್ ದಾಲನ್ನ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ. ಮಸೂರ್ ದಾಲ್ ಅಂದ್ರೆ ಗೊತ್ತಿರ್ಬಹುದಲ್ವಾ, ಅದು ಒಂದು ಕೆಂಪು ತೊಗರೆ ಬೇಳೆ ತರ ಇರುತ್ತೆ. ಅದು ಅದ್ರದ್ದು ಹಿಟ್ಟು ಮಾಡ್ಕೊಂಡಿದ್ದೀನಿ. ಒಂಥರ ಆರೆಂಜ್ ಕಲರ್ ಬರುತ್ತೆ ಅದ್ರದ್ದು. ಇದನ್ನು ಕೂಡ ಅಷ್ಟೇ, ಇದು ತುಂಬಾ ನಿಮ್ ಸ್ಕಿನ್ನಿಗೆ ಗ್ಲೋ ಕೊಡೋದಕ್ಕೆ ಎಲ್ಲದಕ್ಕೂ ಕೂಡ ಇದು ತುಂಬಾನೇ ಹೆಲ್ಪ್ ಮಾಡುತ್ತೆ. ನೀವು ಇದು ಬೇಕಾದ್ರೆ ಒಂದು 3 ಟೀ ಸ್ಪೂನ್ ಅಷ್ಟು ಹಾಕೋಬಹುದು, ಇಲ್ಲ ಕಡಲೆ ಹಿಟ್ಟಿನಷ್ಟೇ ಕೊಡಬೇಕಂದ್ರು ಸೇರ್ಸ್ಕೋಬಹುದು. ನಾನಿಲ್ಲಿ ಒಂದು 4 ಟೀ ಸ್ಪೂನ್ ಸೇಮ್ ಕಡಲೆ ಹಿಟ್ಟು ಪ್ರಮಾಣದಲ್ಲೇ ಇದನ್ನ ತಗೊಂಡಿದ್ದೀನಿ. ಇವಾಗ ಇದ್ರ ಜೊತೆಗೆ ಸ್ವಲ್ಪ ಅರಿಶಿಣ ಬೇಕಾಗತ್ತೆ. ಅರಿಶಿಣ ತಗೊಳ್ಳುವಾಗ ನೀವು ಅಡ್ಗೆಗೆ ಯೂಸ್ ಮಾಡ್ತಿರಲ್ಲ ಆ ತರದ ಅರಿಶಿಣವನ್ನ ತಗೋಬೇಡಿ, ಯಾಕಂದ್ರೆ ಅದು ನಿಮ್ಮ ಸ್ಕಿನ್ನಿಗೆ ಸ್ವಲ್ಪ ಕಲರ್, ಅರಿಶಿಣ ಹಾಗೆ ಉಳ್ಕೊಳ್ಳೋ ಹಾಗೆ ಮಾಡುತ್ತೆ. ಹಾಗಾಗಿ ನಾನು ಏನ್ ಮಾಡ್ತೀನಿ ಅಂದ್ರೆ ವೈಲ್ಡ್ ಟರ್ಮರಿಕ್ಸ್ ಇದು ಸಿಗತ್ತೆ ಅರಿಶಿಣ, ಅದನ್ನ ನೀವು ಯೂಸ್ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರತ್ತೆ. ಒಂದಿಷ್ಟು ಸಾಕು, ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಅರಿಶಿಣ. ಅರಿಶಿಣ ಹಾಕೋದ್ರಿಂದನೂ ಅಷ್ಟೇ ನಮ್ ಸ್ಕಿನ್ ತುಂಬಾ ಒಳ್ಳೇದಾಗತ್ತೆ. ಇವಾಗ ಕಜ್ಜಿ ಗಿಜ್ಜಿ ಆಗತ್ತೆ ಅಂತ ಹೇಳ್ತಾರಲ್ವಾ, ಅದೆಲ್ಲ ಏನಾದ್ರು ಆಗ್ತಾ ಇದ್ರೆ ನಿಮ್ಗೆ ಅದನ್ನ ರಿಮೂವ್ ಮಾಡ್ಕೊಳಕ್ಕೆ ಅದಂತೂ ಬೆಸ್ಟ್ ಅಂತ ಹೇಳ್ಬೋದು. ಸ್ಕಿನ್ನಿಗೆ ಇರಿಟೇಷನ್ ಆಗಲ್ಲ, ಅಲರ್ಜಿ ಆಗಲ್ಲ, ಆ ತರದನ್ನೆಲ್ಲ ಯೂಸ್ ಮಾಡ್ಕೊಂಡ್ರೆ. ಅದೇ ರೀತಿ ಇಲ್ಲಿ ಚಂದನ ಪೌಡರ್, ಚಂದನ ಎಲ್ಲರಿಗೂ ಗೊತ್ತಿರುತ್ತೆ ಅಲ್ವಾ, ಒಂಥರ ಸ್ಮೂತ್ ಆಗಿ ನಮ್ಗೆ ಫೀಲ್ ಆಗುವಾಗೆ ಮಾಡೋದೇ ಚಂದನ ಪೌಡರ್. ಆಲ್ಮೋಸ್ಟ್ ಫೇಸ್ ಪ್ಯಾಕ್ ಅಲ್ಲಿ, ನಾನು ಸೋಪ್ ಮಾಡ್ಬೇಕಾದ್ರೆ ಎಲ್ಲದ್ರಲ್ಲೂ ಕೂಡ ಚಂದನ ಪೌಡರ್ ಯೂಸ್ ಮಾಡ್ತೀನಿ. ಮತ್ತೆ ಇನ್ನೊಂದಲ್ಲಿ ಇದೇ ಪೌಡರ್ ಅನ್ನ ನಾನು ಸೋಪಿಗೂ ಕೂಡ ಯೂಸ್ ಮಾಡ್ಕೋತೀನಿ. ಫುಲ್ ಮಿಕ್ಸ್ ಆಗಿರೋದನ್ನ ಸೋಪ್ ಕೂಡ ಮಾಡ್ತೀನಿ. ಯಾರಿಗಾದ್ರೂ ಈ ತರ ಮಿಕ್ಸ್ ಆಗಿರೋ ಪೌಡರ್ ಇಂದ ಸೋಪ್ ಬೇಕಾದ್ರೆ ನೀವು ಆರ್ಡರ್ ಮಾಡ್ಬೋದು. ವಾಟ್ಸಪ್ ನಂಬರ್ ಅಲ್ಲಿ ನೀವು ಆರ್ಡರ್ ಪ್ಲೇಸ್ ಕೊಡ್ಬೋದು. ಇವಾಗ ನೋಡಿ, 1-1.5 ಟೀ ಸ್ಪೂನ್ ಅಥವಾ 2 ಟೀ ಸ್ಪೂನ್ ವರೆಗೂ ಹಾಕೋಬಹುದು ನೀವು. ಇದು ಪ್ಯೂರ್ ಆಯುರ್ವೇದಿಕ್ ಅಲ್ಲಿ ಹರ್ಬಲ್ ಇದು ಪೌಡರ್ ಸಿಗತ್ತೆ ನಿಮ್ಗೆ. ಚಂದನ ಪೌಡರ್ ಅಂತ ಹೇಳಿದ್ರೆ ಕೊಡ್ತಾರೆ ಅವರು. ಆ ಪೌಡ್ರನ್ನ ತಂದಿಟ್ಕೊಂಡು ನೀವು ಈ ರೀತಿ ಇದಕ್ಕೆ ಸೇರ್ಸ್ಕೋಬೇಕಾಗತ್ತೆ.
ಅದಾದ್ಮೇಲೆ ನಾನಿಲ್ಲಿ ರಕ್ತ ಚಂದನ ಅಂತ ಕೇಳಿರ್ಬೋದು ನೀವು. ಇದು ಅಷ್ಟೇ ಸ್ಕಿನ್ ಬ್ರೈಟ್ ಮಾಡೋದಕ್ಕೆ, ನಮ್ ಮುಖದಲ್ಲಿರುವ ಪಿಗ್ಮೆಂಟೇಶನ್ ಏನಾದ್ರು ಇದ್ರೆ ಅದು ಹೋಗೋದಕ್ಕೆ, ಮತ್ತೆ ಸನ್ ಟ್ಯಾನ್ ಆಗಿರತ್ತೆ ಅಲ್ವಾ, ಅವರಿಗೂ ಕೂಡ ತುಂಬಾನೇ ಹೆಲ್ಪ್ ಆಗತ್ತೆ ಇದು. ಎಲ್ರು ಕೂಡ ಇದನ್ನ ಯೂಸ್ ಮಾಡ್ಬೋದು. ಎಲ್ಲ ಸ್ಕಿನ್ನರಿಗೂ ಇದನ್ನ ನೀವು ಆರಾಮಾಗಿ ಯೂಸ್ ಮಾಡ್ಕೋಬಹುದು. ಇದು ನೋಡಿ, ರಕ್ತ ಚಂದನ ಅಂದ್ರೆ ಸೇಮ್ ನಮ್ಗೆ ರಕ್ತದ ತರನೇ ಕಾಣಿಸುತ್ತೆ, ಬಟ್ ಇದು ಜಾಸ್ತಿ ಪ್ರಮಾಣದಲ್ಲಿ ಬೇಡ. ನಾನೊಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಹಾಕೋತೀನಿ ಇದಕ್ಕೆ. ಓಕೆ, ಬಟ್ ತುಂಬಾ ಚೆನ್ನಾಗಿರುತ್ತೆ. ನಿಮ್ಗೇನಾದ್ರೂ ಮುಖದಲ್ಲಿ ಪಿಂಪಲ್ಸ್ ಇದೆ, ಇಲ್ಲ ಮಾರ್ಕ್ಸ್ ಗಳಿದೆ, ಕೆಲವರಿಗೆ ಪಿಗ್ಮೆಂಟೇಶನ್ ಇರುತ್ತೆ, ಸೊ ಅವರೆಲ್ಲರೂ ಕೂಡ ಇದನ್ನ ನೀವು ಆರಾಮಾಗಿ ಯೂಸ್ ಮಾಡ್ಕೋಬಹುದು. ಮನೇಲೆ ಫೇಸ್ ಪ್ಯಾಕ್ ತರನು ಕೂಡ ಯೂಸ್ ಮಾಡ್ಕೋಬಹುದು. ಇವಾಗ ನಾನು ಹಾಕ್ತಾ ಇರೋದು ಎಷ್ಟಿ ಮಧು ಅಥವಾ ಜ್ಯೇಷ್ಠ ಮಧು ಅಂತ ಕೇಳಿದ್ರಲ್ವಾ, ಅದನ್ನ ಸ್ವಲ್ಪ ಪ್ರಮಾಣ 1 ಟೀ ಸ್ಪೂನ್ ಆಗುವಷ್ಟು ನಾನು ಇದಕ್ಕೆ ಸೇರಿಸ್ಕೋತೀನಿ. ಇದು ಅಷ್ಟೇ ನಿಮ್ಗೆ ಪಿಂಪಲ್ ಆಗದೆ ಇರುವ ಹಾಗೆ, ಮತ್ತೆ ನಮ್ಮ ಸ್ಕಿನ್ ಬ್ರೈಟ್ ಮಾಡೋದಕ್ಕೆ ತುಂಬಾನೇ ಹೆಲ್ಪ್ ಮಾಡುತ್ತೆ. ಎಲ್ಲ ಫಿಗ್ಮೆಂಟೇಶನ್ ಹೋಗತ್ತೆ ಅಂತ ಹೇಳ್ತಾರಲ್ವಾ, ಫಿಗ್ಮೆಂಟೇಶನ್ ಹೋಗೋದಂದ್ರೆ ಇದೇ ರೀತಿ. ಏನಂದ್ರೆ ನಮ್ಗೆ ಸ್ಕಿನ್ ಬ್ರೈಟ್ ಮಾಡೋದ್ರಿಂದ ನಮ್ಮಲ್ಲಿರುವಂತಹ ಡಾರ್ಕ್ನೆಸ್ ಕಡಿಮೆ ಆಗತ್ತಾ, ಆ ಸ್ಕಿನ್ ಬ್ರೈಟ್ ಆಗ್ತಾ ಹೋಗುತ್ತೆ. ಇದು ನೀಮ್ ಪೌಡರ್ ನ ಯೂಸ್ ಮಾಡ್ತಾ ಇದ್ದೀನಿ ನಾನಿಲ್ಲಿ. ನೀಮ್ ಪೌಡ್ರು ಅಷ್ಟೇ, ನಿಮ್ಗೆ ಪಿಂಪಲ್ ಆಗ್ತಾ ಇದ್ರೆ, ಮಾರ್ಕ್ ಗಳಿದ್ರೆ, ಆಯಿಲಿ ಸ್ಕಿನ್ ಇದ್ದವರಿಗೆ ಎಲ್ಲದ್ರಿಗೂ ಕೂಡ ನೀಮ್ ಪೌಡರ್ ತುಂಬಾನೇ ಹೆಲ್ಪ್ ಆಗುತ್ತೆ. ಮತ್ತೆ ಇನ್ನೊಂದಂದ್ರೆ, ಮುಖದಲ್ಲಿ ಕೆಲವರಿಗೆ ಆಗಾಗ ಒಂಥರ ಚಿಕ್ಕ ಚಿಕ್ಕ ಗುಳ್ಳೆ ರ್ಯಾಶಸ್ ಎಲ್ಲ ಬರುತ್ತಲ್ಲ, ಅವ್ರಿಗೂ ಕೂಡ ನೀಮ್ ಪೌಡರ್ ತುಂಬಾನೇ ಹೆಲ್ಪ್ ಆಗುತ್ತೆ. ಅದಾದ್ಮೇಲೆ ನಾನಿಲ್ಲಿ ರೋಸ್ ಪೆಟಲ್ ಪೌಡರ್ ತಗೊಂಡಿದ್ದೀನಿ. ಇದು ಅಷ್ಟೇ ನಮ್ ಸ್ಕಿನ್ನಿಗೆ ತುಂಬಾ ಒಂದು ಗ್ಲೋನೆಸ್ ಕೊಡೋದಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ. ಅದನ್ನ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ನಾನು ಇಲ್ಲಿ ಸೇರಿಸ್ಕೊಂಡೆ. ಇವಾಗ ಆಲ್ಮೋಸ್ಟ್ ಎಲ್ಲ ಆಯ್ತು. ಇವಾಗ ನಿಮ್ಗೆ ಆಯಿಲಿ ಸ್ಕಿನ್ ಇದ್ರೆ, ಒಂದ್ ವೇಳೆ ನಿಮ್ದು ಸ್ಕಿನ್ ಆಯಿಲಿ ಆದ್ರೆ ಮುಲ್ತಾನ್ ಮಿಟ್ಟಿನ ಜಾಸ್ತಿ ಪ್ರಮಾಣದಲ್ಲಿ ಹಾಕೊಳ್ಳಿ. ನಾನಿಲ್ಲಿ 1 ಟೀ ಸ್ಪೂನ್ ಆಗುವಷ್ಟು ಮುಲ್ತಾನ್ ಮಿಟ್ಟಿನ ಸೇರಿಸ್ಕೊತಾ ಇದ್ದೀನಿ. ಯಾಕಂದ್ರೆ ನಂದು ಸ್ವಲ್ಪ ಡ್ರೈ ಸ್ಕಿನ್, ಸೊ ಹಾಗಾಗಿ 1 ಟೀ ಸ್ಪೂನ್ ನಾನು ಹಾಕೊಳ್ತಾ ಇದ್ದೀನಿ. ಓಕೆ, 1 ಟೀ ಸ್ಪೂನ್ ಆಗುವಷ್ಟು ಮುಲ್ತಾನ್ ಮಿಟ್ಟಿ. ಇವಾಗ ನೀವು ಈ ಪೌಡರ್ ಇದೆಯಲ್ಲ, ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಹಿಟ್ಟನ್ನೆಲ್ಲ ನೀವು ಮನೆಯಲ್ಲೇ ರೆಡಿ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರತ್ತೆ. ಇವಾಗ ನಾನು ಈ ಹಿಟ್ಟಿನೆಲ್ಲ ಮನೆಯಲ್ಲೇ ರೆಡಿ ಮಾಡಿ ಇಟ್ಕೊಂಡಿರೋದು. ಮತ್ತೆ ಇನ್ನೊಂದಂದ್ರೆ, ಇವಾಗ ಇದು ನಿಮ್ಗೆ ನೀವು ತುಂಬಾ ನಿಮ್ ಸ್ಕಿನ್ ಏನಾದ್ರು ಡ್ರೈ ಅಂತ ಅನ್ಕೊಂಡ್ರೆ, ನೀವು ಇದನ್ನ ಯೂಸ್ ಮಾಡುವಾಗ ಸ್ವಲ್ಪ ಹಾಲು, ಹಸಿ ಹಾಲಿನ ಜೊತೆ ಮಿಕ್ಸ್ ಮಾಡ್ಕೊಂಡು ನಿಮ್ ಮುಖವನ್ನ ಚೆನ್ನಾಗಿ ತೊಳ್ಕೊಬಹುದು. ಒಂದ್ 2-3 ನಿಮಿಷ ನೀವು ಸ್ಕ್ರಬ್ ಮಾಡ್ಕೊಂಡು ತೊಳ್ಕೊಳ್ಳಿ, ಅವಾಗ ಚೆನ್ನಾಗಿ ರಿಸಲ್ಟ್ ಸಿಗತ್ತೆ. ಅದಲ್ದೆ ನೀವು ಫುಲ್ ಬಾಡಿಗೂ ಕೂಡ ಯೂಸ್ ಮಾಡ್ಕೋಬಹುದು. ಯಾವುದೇ ರೀತಿಯ ತೊಂದರೆ ಆಗಲ್ಲ, ಇಚ್ಚಿಂಗ್ ಆಗಲ್ಲ, ಇರಿಟೇಷನ್ ಇರಲ್ಲ. ತುಂಬಾ ಚೆನ್ನಾಗಿ ನಿಮ್ಗೆ ಒಂದು ಬ್ರೈಟ್ನೆಸ್ ಫೀಲ್ ಕೊಡತ್ತೆ ಈ ಪೌಡರ್ನ ಯೂಸ್ ಮಾಡೋದ್ರಿಂದ. ಮತ್ತೆ ನೀವು ಈ ಪೌಡ್ರನ್ನ ಫೇಸ್ ಪ್ಯಾಕ್ ತರನು ಯೂಸ್ ಮಾಡ್ಕೋಬಹುದು. ವಾರದಲ್ಲಿ 1 ಅಥವಾ 2 ದಿನ ಅಷ್ಟೇ ಸಾಕು, ಜಾಸ್ತಿ ಬೇಡ. ಆದ್ರೆ ಮೊದ್ಲು ಯಾವ್ದನ್ನೇ ನೀವು ಟ್ರೈ ಮಾಡ್ಬೇಕಾದ್ರೂ ಸ್ವಲ್ಪ ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿ ಸೆಟ್ ಆಯ್ತಂದ್ರೆ ಖಂಡಿತ ನೀವು ವಾರದಲ್ಲಿ 2 ಸಲ ನೀವು ಇದನ್ನ ಫೇಸ್ ಪ್ಯಾಕ್ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿ ನಿಮ್ ಮುಖ ಗ್ಲೋ ಕೊಡತ್ತೆ ಅಂತ ಹೇಳ್ಬೋದು. ಯಾವ ಪಾರ್ಲರಿಗೆ ಹೋಗುವ ಅವಶ್ಯಕತೆನೇ ಇರಲ್ಲ, ಅಷ್ಟು ಚೆನ್ನಾಗಿ ನಿಮ್ ಮನೆಯಲ್ಲೇ ಗ್ಲೋ ತಂದ್ಕೋಬಹುದು. ಒಂದ್ ವೇಳೆ ನಿಮ್ದು ಆಯಿಲಿ ಸ್ಕಿನ್ ಆಗಿದ್ರೆ ನೀವು ಹಾಲು ಅಥವಾ ಮೊಸರನ್ನ ಹಾಕೋದ್ ಬೇಡ. ಅದ್ರ ಬದಲಾಗಿ ಇದ್ರ ಜೊತೆಗೆ ಸ್ವಲ್ಪ ಅಲೋವೆರಾ ಜೆಲ್ ಅನ್ನ ಮಿಕ್ಸ್ ಮಾಡ್ಕೊಂಡು, ಹಾಗೆ ನೀವು ರೋಸ್ ವಾಟರ್ ಅನ್ನ ಮಿಕ್ಸ್ ಮಾಡ್ಕೊಂಡು ಫೇಸ್ ಪ್ಯಾಕ್ ಮಾಡ್ಕೊಳ್ಳಿ. ಅದೇ ಡ್ರೈ ಸ್ಕಿನ್ ಆದ್ರೆ ಹಾಲನ್ನ ಬಳಸಿ, ಹಸಿ ಹಾಲಿನ ಜೊತೆ ಮಿಕ್ಸ್ ಮಾಡ್ಕೋಬಹುದು. ಹಾಗೆ ಪಿಂಪಲ್ಸ್ ಆಗ್ತಾ ಇರೋರ್ಗು ಕೂಡ ಇದೇ ತರ, ಅಂದ್ರೆ ಹಾಲು ಯೂಸ್ ಮಾಡ್ಬೋದು. ಪಿಂಪಲ್ಸ್ ಆಗ್ತಿರೋರಿಗೆ ಏನು ಪ್ರಾಬ್ಲಮ್ ಆಗಲ್ಲ. ಬಟ್ ಒಂದ್ ವೇಳೆ ಬೇಡ ಅಂದ್ರೆ ಅವರು ಕೂಡ ಅವಾಯ್ಡ್ ಮಾಡ್ಕೊಳ್ಳಿ. ರೋಸ್ ವಾಟರ್ ಜೊತೆಗೆ ಮಿಕ್ಸ್ ಮಾಡ್ಕೊಳ್ಳಿ. ಈ ತರ ಮಾಡ್ಕೊಂಡು ನೀವು ಯೂಸ್ ಮಾಡೋದ್ರಿಂದ, ಮತ್ತೆ ತುಂಬಾ ಡ್ರೈ ಇರತ್ತಲ್ಲ, ಅವರು ಮೊಸರು ಜೊತೆನೂ ಕೂಡ ಟ್ರೈ ಮಾಡ್ಬೋದು. ತುಂಬಾ ಚೆನ್ನಾಗಿರುತ್ತೆ, ಸ್ಕಿನ್ ಗ್ಲೋನೆಸ್ ಬರುತ್ತೆ. ಈ ತರ ಇದನ್ನ ಚೆನ್ನಾಗಿ ನೀವು ಇವಾಗ ನೋಡಿ, ಆಲ್ಮೋಸ್ಟ್ ಎಲ್ಲದೂ ಕೂಡ ಚೆನ್ನಾಗಿ ಮಿಕ್ಸ್ ಆಗಿದೆ, ಕಾಣಿಸ್ತಾ ಇದೆ ಅಲ್ವಾ? ತುಂಬಾ ಚೆನ್ನಾಗಿ ಕಂಪ್ಲೀಟ್ ಆಗಿ ಮಿಕ್ಸ್ ಆಗಿದೆ. ಮತ್ತೆ ನಾನು ಇದೇ ಪೌಡರ್ ನ ಯೂಸ್ ಮಾಡ್ಕೊಂಡು ಸೋಪ್ ಕೂಡ ರೆಡಿ ಮಾಡ್ತೀನಿ. ನ್ಯಾಚುರಲ್ ಆಗಿ ಹೋಮ್ ಮೇಡ್ ಸೋಪ್, ಇದಿಷ್ಟು ಐಟಮ್ ಅನ್ನ ಹಾಕೊಂಡು ನಾನು ಸೋಪ್ ಅನ್ನ ರೆಡಿ ಮಾಡ್ತೀನಿ. ಇದ್ರ ಜೊತೆಗೆ ನಾನು ಕೇಸರಿನ ಕೂಡ ಯೂಸ್ ಮಾಡ್ತೀನಿ. ಈ ತರದ ಸೋಪ್ ಯಾರಿಗಾದ್ರೂ ಬೇಕಿದ್ರೆ ಖಂಡಿತ ಕಾಂಟ್ಯಾಕ್ಟ್ ಮಾಡ್ಬೋದು. ನಂದು ಮೊಬೈಲ್ ನಂಬರ್ ಕೊಟ್ಟಿರ್ತೀನಿ, ನೀವು ವಾಟ್ಸಪ್ ಮಾಡಿರ್ಬೋದು. ವಾಟ್ಸಪ್ ಮಾಡಿ ಸೋಪ್ ಬೇಕು ಅಂತ ಹೇಳಿದ್ರೆ ಖಂಡಿತ ಆರ್ಡರ್ ಪ್ಲೇಸ್ ಮಾಡಿದವ್ರಿಗೆ ಸೋಪು ರೆಡಿ ಮಾಡಿ ಕೊಡ್ತೀನಿ.
ಈ ತರ ಪೌಡರ್ ಮಾಡ್ಕೊಂಡು ನೀವು ನಿಮ್ ಮುಖಕ್ಕೆ ಫೇಸ್ ಪ್ಯಾಕ್ ತರ ಯೂಸ್ ಮಾಡ್ಕೋಬಹುದು, ಇಲ್ಲ ಫೇಸ್ ವಾಶ್ ಮಾಡ್ಕೊಳಕ್ಕೂ ಕೂಡ ಯೂಸ್ ಮಾಡ್ಕೋಬಹುದು, ಇಲ್ಲ ನಿಮ್ ಬಾಡಿ ವಾಶ್ ಕೂಡ ಯೂಸ್ ಮಾಡ್ಕೋಬಹುದಾಗಿದೆ. ತುಂಬಾ ಚೆನ್ನಾಗಿ ನಿಮ್ ಸ್ಕಿನ್ ಮೇಲೆ ಕೆಲಸ ಮಾಡುತ್ತೆ ಇದಿಷ್ಟು ಪೌಡರು ಕೂಡ. ಇವನ್ ನೀವು ಡ್ರೈ ಇರಲಿ, ಆಯಿಲಿ ಇರಲಿ, ಸೆನ್ಸಿಟಿವ್ ಇರಲಿ, ಎಲ್ಲರೂ ಕೂಡ ಯೂಸ್ ಮಾಡ್ಕೋಬಹುದು. ಆದ್ರೆ ಪ್ಯಾಚ್ ಟೆಸ್ಟ್ ಮಾಡಿಸ್ಕೊಳ್ಳಿ. ಯಾವುದನ್ನೇ ನೀವು ಟ್ರೈ ಮಾಡ್ಬೇಕಾದ್ರೆ ಒಮ್ಮೆ ನೀವು ಪ್ಯಾಚ್ ಟೆಸ್ಟ್ ಮಾಡಿಸ್ಕೊಂಡ್ರೆ ನಿಮ್ ಸ್ಕಿನ್ಗೆ ಸೂಟ್ ಆಗತ್ತಾ ಇಲ್ವಾ ಅಂತ ಗೊತ್ತಾಗತ್ತೆ. ಅವಾಗ ನೀವು ಆರಾಮಾಗಿ ಮಾಡ್ಕೋಬಹುದಾಗಿದೆ. ಸೊ ಖಂಡಿತ ಎಲ್ರು ಪ್ಯಾಚ್ ಟೆಸ್ಟ್ ಮಾಡ್ಕೊಂಡು ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಒಂದ್ ವೇಳೆ ನಿಮ್ಗೆ ಏನಾದ್ರು ಇರಿಟೇಷನ್ ಆಯ್ತು, ಹಚ್ಚುವಾಗ ಏನೋ ಒಂಥರ ಉರಿ ಇಚ್ಚಿಂಗ್ ಏನಾದ್ರು ಬಂತಂದ್ರೆ ಖಂಡಿತ ಸ್ಟಾಪ್ ಮಾಡಿ, ಮತ್ತೆ ಹಚ್ಚೋಕೆ ಹೋಗ್ಬೇಡಿ. ಬಟ್ ಇದನ್ನ ಯೂಸ್ ಮಾಡ್ಕೊಂಡು ನೋಡಿ ನಿಮ್ ರಿಸಲ್ಟ್ ಹೇಗ್ ಬಂತು, ಎಷ್ಟು ಬೆನಿಫಿಟ್ ಸಿಕ್ತು ಅಂತ ನನ್ಗೆ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಹಾಗೆ ಇದನ್ನ ಬಳಸ್ಕೊಂಡು ನಿಮ್ಗೆ ಏನಾದ್ರು ಸೋಪು ಬೇಕಂತ ಹೇಳಿದ್ರೆ ಸೋಪ್ ಬೇಕಾದವರು ಕೂಡ ಕಮೆಂಟ್ ಮಾಡಿ. ಹಾಗೆ ನಾನು ವಾಟ್ಸಪ್ ನಂಬರ್ ಕೊಡ್ತೀನಿ, ವಾಟ್ಸಪ್ ಕೂಡ ಮಾಡ್ಬೋದು. ಹಾಗೆ ನನ್ನಲ್ಲಿ ಪ್ಯೂರ್ ಆದ ಪಾಲಿಶ್ಡ್ ಮತ್ತೆ ಅನ್ಪಾಲಿಶ್ಡ್ ಎರಡೂ ಕೂಡ ಪಂಚಲೋಹ ಜ್ಯುವೆಲ್ಲರ್ಸ್ ಸಿಗತ್ತೆ. ಸೊ ಯಾರಿಗಾದ್ರೂ ಬೇಕಾದ್ರೆ ವಾಟ್ಸಪ್ ಕ್ಯಾಟಲಾಗ್ ಇದೆ, ಅಲ್ಲಿ ಹೋಗಿ ಡಿಸೈನ್ ಅನ್ನ ನೋಡ್ಕೊಂಡು ನೀವು ಸೆಲೆಕ್ಟ್ ಮಾಡ್ಕೊಂಡು ಪರ್ಚೇಸ್ ಮಾಡ್ಕೋಬಹುದು. ಎಲ್ಲಾ ರೀತಿಯ ವಿಡಿಯೋಸಿಗಾಗಿ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.